ನೋಡಿ ಇದನ್ನ ಯಂತ್ರದ ಕಲ್ಲು ಅಂತ ಹೇಳ್ತಾರೆ. ಇನ್ನೊಂಚೂರು ಕೊಡಿ ಸರ್ ಇಟ್ಟು. ಇದು ಏನಕ್ಕೆ ಹಾಕ್ಸ್ತಾ ಇದ್ರು ಅಂದ್ರೆ ಆಗಿನ ಕಾಲದಲ್ಲಿ ನಮ್ಗೆ ಹೇಗೆ ಈಗ ಕರೋನಾ ಅಟ್ಯಾಕ್ ಆಯ್ತು ಹಾಗೆ ಫ್ಲೇಗ್ಗಳು ಬರ್ತಾ ಇತ್ತಂತೆ, ಆಮೇಲೆ ಮಕ್ಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿ ಈ ರೀತಿ ಆದಂತಹ ಯಂತ್ರದ ಕಲ್ಗಳನ್ನ ಹಾಕ್ತಾ ಇದ್ರು. ಈ ಯಂತ್ರದ ಕಲ್ಗಳನ್ನ ಹಾಕೋ ವಿಶೇಷ ಏನಂದ್ರೆ ಊರುಗಳಿಗೆ ಯಾವುದೇ ರೀತಿ ರೋಗ ರುಜಿನಗಳು ಬರಬಾರ್ದು ಅಂತ ಹೇಳಿ ಒಂದು ಸೈಂಟಿಫಿಕ್ ಆಗಿ ಆಗ್ತಾ ಇದ್ದಂತಹ ಕಲ್ಲುಗಳು. ಸಾಕಷ್ಟು ಶಾಸನಗಳ ಜೊತೆ ಮತ್ತೆ ಅರಳಿ ಕಟ್ಟೆಗಳೆಲ್ಲಿರುತ್ತೆ ಅಲ್ಲೆಲ್ಲ ನಾವು ಈ ರೀತಿ ಆದಂತ ಯಂತ್ರದ ಕಲ್ಗಳನ್ನ ನೋಡ್ಬೋದು. ಇದು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ, ಪ್ಲೇಗ್ ಕಾಲರ ಅಂತಹ ಸಾಂಕ್ರಾಮಿಕ ರೋಗಗಳು ಬರಬಾರ್ದು ಅಂತ ಹೇಳಿ ಈ ರೀತಿಯಾದ ಯಂತ್ರದ ಕಲ್ನ ಹಾಕ್ಸ್ತಾ ಇದ್ರು. ಇಲ್ಲಿ ಸ್ಥಳೀಯರು ಹೇಳಿರುವ ಪ್ರಕಾರ ಚಿಟ್ಟನಹಳ್ಳಿ ಅನ್ನುವಂತಹ ಗ್ರಾಮ 2 ಸಲ ಶಿಫ್ಟ್ ಆಯ್ತು, 3 ಸಲ ಶಿಫ್ಟ್ ಆಯ್ತು. ಕೊಟ್ಕೆರಹಳ್ಳಿ ಅನ್ನುವಂತಹ ಒಂದು ಊರು 2 ಸಲ ಬದಲಾವಣೆ ಆಯ್ತಂತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಈ ಯಂತ್ರದ ಕಲ್ಲನ್ನ ಹಾಕ್ಸಿ ಊರಿನಿಂದ ಆ ಪಿಡುಗಿನಿಂದ ಕಾಪಾಡಿರ್ಬೋದು ಅಂತ ಹೇಳಿ ಈ ಒಂದು ಯಂತ್ರದ ಕಲ್ಲಿಂದ ನಮ್ಗೆ ಮಾಹಿತಿ ಸಿಗುತ್ತೆ. ನೋಡಿ, ಈ ಯಂತ್ರದ ಕಲ್ಲು ಹಾಕ್ಸಿರೋದ್ರಿಂದ ನೇರಳವಾಡಿ ಅನ್ನುವಂತಹ ಗ್ರಾಮ ಎಲ್ಲಿಗೂ ಯಾವ ಕಾಲರ ಪ್ಲೇಗು ಜಗ್ಲಿಲ್ಲ, ಶಿಫ್ಟ್ ಆಗ್ಲಿಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಹೋಗ್ತಾರೆ. ನೋಡಿ, ಇದೆಲ್ಲ ಒಂದು ಹಳ್ಳಿ ಸೊಗಡಿನ ಧಾರ್ಮಿಕ ನಂಬಿಕೆಗಳು. ಅದ್ರಲ್ಲಿ ಸತ್ಯ ಇದೆಯೋ ಇನ್ನೆಲ್ಲ ಇದೆಯೋ ಗೊತ್ತಿಲ್ಲ, ಆದ್ರೆ ಆ ಯಂತ್ರದ ಕಲ್ಗೆ ತನ್ನದೇ ಆದಂತಹ ಶಕ್ತಿ ಇದೆ ಅಂತ ದೇವಸ್ಥಾನಗಳಲ್ಲಿ ಸಾಕಷ್ಟು ಕಡೆ ಹಾಕ್ಸಿರ್ತಾರೆ. ಹಾಗಾಗಿ ನೇರಳೆವಾಡಿ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಇದೊಂದೇ ಗ್ರಾಮ, ನೇರಳೆ ಕೆರೆ ಅಂತ ಇದೆ, ಇನ್ನೆಲ್ಲೂ ಇಲ್ಲ. ಇದು ಒಂದು ವಿಶೇಷ ಮತ್ತೆ ಪ್ರತೀತಿ ಈ ಗ್ರಾಮದ್ದು.